ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಆಗಿರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಏರ್ ಸ್ಟ್ರೈಕ್ ಆದ ಬಳಿಕ ಅಭಿನಂದನ್ ಅವರು MiG-21 ಅನ್ನುವಂಥ ಒಂದು ಏರ್ಕ್ರಾಫ್ಟ್ನ ಮುಖಾಂತರವಾಗಿ 4th ಜನರೇಷನ್ನ ವಿಮಾನ F-16 ಹೊಡೆದುರುಳಿಸಿದರು. ಆ ಹೊಡೆದುರುಳಿಸಿದ ಪಾಕಿಸ್ತಾನದ ವಿಮಾನ ಯಾವುದು ಅಂತ ತೋರಿಸ್ತೀನಿ. ಇಲ್ಲಿ ಅಮೆರಿಕದ ಒಂದು ವಾಯುನೆಲೆ ಏನು ಯಲಹಂಕದಲ್ಲಿ ನಡೀತಿರುವಂಥ ಏರ್ ಶೋನಲ್ಲಿ ಅಮೆರಿಕದ ಏರ್ಕ್ರಾಫ್ಟ್ಗಳು ಪ್ರದರ್ಶನಕ್ಕೆ ಬರ್ತಾ ಇದೆ. ಇದರಲ್ಲಿ ನೋಡ್ತಾ ಇದ್ದೀರಾ F-16 ವಿಮಾನ, ಪಾಕಿಸ್ತಾನದ ಬಳಿಯಲ್ಲಿರುವಂಥ F-16 ವಿಮಾನ 4th ಜನರೇಷನ್ ವಿಮಾನ ಅಂತ ಕರೆಸ್ತಾರೆ. ಇದನ್ನು ಸಾಕಷ್ಟು ಉತ್ತಮವಾದಂಥ ವಿಮಾನವನ್ನು ನಮ್ಮ 1970ರ ಕಾಲಘಟ್ಟದ ಒಂದು MiG-21 ಅನ್ನುವಂಥ ವಿಮಾನದಲ್ಲಿ ಏರ್ಕ್ರಾಫ್ಟ್ನ ಮುಖಾಂತರವಾಗಿ ಅಭಿನಂದನ್ ಅವತ್ತು ಹೊಡೆದುರುಳಿಸ್ತಾರೆ ಈ ವಿಮಾನವನ್ನು. ಇವತ್ತು ಈ ವಿಮಾನ ಕೂಡ ಏರ್ ಶೋದಲ್ಲಿ ಶೋಗೊಳಗಾಗ್ತಾ ಇದೆ. ಅದರ ಪಕ್ಕದಲ್ಲಿ ಬಲಶಾಲಿಯಾದಂಥ F-35 ವಿಮಾನ ಕೂಡ ಇದೆ. ಈ F-16 ವಿಮಾನವನ್ನು ಹೊಡೆದುರುಳಿಸಿದ್ರು ಅಭಿನಂದನ್ ಅವತ್ತು ಹೊಡೆದುರುಳಿಸಿದ್ದು ಇಡೀ ಭಾರತ ಹೆಮ್ಮೆ ಪಡ್ತಾ ಇತ್ತು. ನಿಮ್ಮಲ್ಲಿ ಎಷ್ಟು ಬಲಶಾಲಿಯಾದಂತಹ ಏರ್ ಕ್ರಾಫ್ಟ್ ಇದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಬಲಶಾಲಿಯಾದಂಥ ಧೈರ್ಯದ ಗುಂಡಿಗೆಗಳಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದರು ಅವತ್ತು ಅಭಿನಂದನ್ ಪಾಕಿಸ್ತಾನದ ವಿಮಾನವನ್ನು ಹೊಡೆದುರುಳಿಸುವ ಮುಖಾಂತರವಾಗಿ. ಇದೇ ವಿಮಾನ ಅದು F-16. ಆ ಘಟನೆಯನ್ನು ನಮ್ಮ ಜೊತೆಗೆ ಮೆಲುಕು ಹಾಕೋದಕ್ಕೊಬ್ಬರು ಸಾರ್ವಜನಿಕರು ಇದ್ದಾರೆ ಇಲ್ಲಿ ವೀಕ್ಷಣೆಗೆ ಅಂತ ಬಂದವರು. ಸರ್, ಆ ಘಟನೆ ತಮಗೂ ಕೂಡ ನೆನಪಿದೆ, ಅಭಿನಂದನ್ ಅವರು F-16 ಹೊಡೆದುರುಳಿಸಿದ್ದು, ನೆನಪಿಸ್ಕೋಬೋದಾ ಸರ್? ಅದು ನೆನಪಿಸ್ಕೋಬೋದು. ನೋಡಬೇಕಾದ್ರೆ ನಾವು F-16 ವಿಮಾನ ನೋಡ್ಬೋದು, ಬಟ್ ಅದು 4th ಜನ್ ಏರ್ಕ್ರಾಫ್ಟು. ಅಭಿನಂದನ್ ಅವರು MiG-21 ಹೋಗ್ತಾರೆ. ನಾನು ನೋಡಬೇಕು ಎಲ್ಲೋ ಒಂದು ಕಡೆ ಇಟ್ಸ್ ಆಲ್ ಅಬೌಟ್ ನಾಟ್ ಅಬೌಟ್ ಏರ್ಕ್ರಾಫ್ಟ್, ಇಟ್ಸ್ ಅಬೌಟ್ ಸ್ಕಿಲ್ಸ್ ಆ್ಯಂಡ್ ಪೈಲಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ನೋಡ್ಬೋದು F-16 ಅದು ಫ್ಲೈಯಿಂಗ್ ಡಿಸ್ಪ್ಲೇ ಮಾತ್ರ ತೋರಿಸಿದ್ರು, MiG-21 ತೋರಿಸಿಲ್ಲ. ಬಟ್ ಆದ್ರೂ ಆ ಟೈಮಲ್ಲಿ ಅದೇ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೆಚ್ಚಿನವಾಗಿ ಏನೂ ಹೇಳೋಕ್ಕಿಲ್ಲ. ಬಟ್ ದೆನ್ ಐ ಬಿಲೀವ್ ಇಟ್ಸ್ ಆಲ್ ಅಬೌಟ್ ಏರ್ಕ್ರಾಫ್ಟ್ಸ್ ಅಲ್ಲ, ಇಟ್ಸ್ ಅಬೌಟ್ ಸ್ಕಿಲ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ ಟೈಮಲ್ಲೂ ಕೂಡ MiG-21 ಇಟ್ಸ್ ತುಂಬ ಓಲ್ಡ್ ಜನ್ರೇಷನ್ ಏರ್ಕ್ರಾಫ್ಟ್. ಆ ಟೈಮಲ್ಲೂ ಸಹ F-16 ಹೊಡೆದು ಉರುಳಿಸಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಎಂಥ ಒಂದು ಸ್ಕಿಲ್ಡ್ ಪೈಲಟ್ ಆಗಿದ್ದರು. ಅವರು ಪಾಕಿಸ್ತಾನ ಅವರು ಅಪ್ಡೇಟ್ ಮಾಡಿದ್ರು ಕೂಡ ನಮ್ಮ ಭಾರತ ಸರ್ಕಾರ ತುಂಬ ಶ್ರಮಪಟ್ಟು ಅವರನ್ನು ಮತ್ತೆ ಭಾರತಕ್ಕೆ ಹಿಂತಿರುಗಿ ಬರೋ ಪ್ರಯತ್ನ ಮಾಡೋದ್ರಲ್ಲಿ ತುಂಬ ಸಕ್ಸಸ್ಫುಲ್ ಆದರು. ಅದನ್ನು ತುಂಬ ಹೆಮ್ಮೆ ಅಂತ ಆ್ಯಸ್ ಆನ್ ಇಂಡಿಯನ್ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ದಟ್ಸ್ ಆಲ್. ಈಗ ಏರ್ ಶೋಗೆ ಬಂದಿದ್ದೀರಾ, ಸಾಕಷ್ಟು ವಿಮಾನಗಳನ್ನೆಲ್ಲ ನೋಡಿದ್ದೀರಾ. ಬ್ರೆಜಿಲ್ದಿದೆ, ಯುನೈಟೆಡ್ ಕಿಂಗ್ಡಮ್ದಿದೆ, ರಷ್ಯಾದಿದೆ, ಅಮೇರಿಕದಿದೆ. ಯಾವ ವಿಮಾನ ತುಂಬ ಚೆನ್ನಾಗಿದೆ ನೀವು ನೋಡಿದ ಪ್ರಕಾರ? ನನಗೆ ಸುಖೋಯ್ Su-57 ತುಂಬ ಇಷ್ಟ ಆಯಿತು. ಸೊ ಅದೊಂದು ಏನು ಹೇಳ್ತೀರಾ, ಒಂದು ಮನವಬಿಲಿಟಿ ಅಂತ ಹೇಳ್ಬೋದು. ದ ವೇ ಇಟ್ ವಾಸ್ ದ ಪೈಲಟ್ ವಾಸ್ ಮನೂವರಿಂಗ್, ದಟ್ ವಾಸ್ ವೆರಿ ಅಮೇಝಿಂಗ್. ತುಂಬ ಸುಖೋಯ್ Su-57 ಸೊ ಅದು ತುಂಬ ಚೆನ್ನಾಗಿ ಅನಿಸ್ತು ಸರ್. ಮತ್ತು F-35. ಸೊ ಇದೊಂದು ಈ ಎರಡು ಏರ್ಕ್ರಾಫ್ಟ್ ಒನ್ ಆಫ್ ದ ಬೆಸ್ಟ್ ಏರ್ಕ್ರಾಫ್ಟ್ಸ್ ಅಂತಲೇ ಹೇಳ್ಬೋದು ಇಲ್ಲಿರೋದ್ರಲ್ಲಿ. ಸೊ ಅದು ತುಂಬ ಇಷ್ಟ ಆಯಿತು ಸರ್. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ಇದು ಇಲ್ಲಿ ಬಂದಿರುವಂಥ ಜನಗಳು ಕೂಡ ಹೇಳ್ತಾ ಇರುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಆ ಘಟನೆ ಅಭಿನಂದನ್ ಅವತ್ತು ಹೊಡೆದುರುಳಿಸಿದಂಥ ಘಟನೆ ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗಿದೆ. ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಇವತ್ತಿಗೂ ಕೂಡ ಹಾಟ್ ಫೇವರಿಟ್ ಅಂತ ಅನ್ಸ್ಕೊಂಡಂಥ ಎರಡು ಏರ್ಕ್ರಾಫ್ಟ್ಗಳು, ಅದು Su-57, ಅದೇ ರೀತಿಯಾಗಿ F-35 ಎರಡೂ ವಿಮಾನಗಳ ಬಗ್ಗೆ ಹೇಳಬೇಕು. ಏರ್ ಶೋಗೆ ಬಂದಂಥ ಪ್ರತಿಯೊಬ್ಬರು ಕೂಡ Su-57 ಅದರಲ್ಲೂ ಕೂಡ ಪ್ರದರ್ಶನವನ್ನು ಕೊಡ್ತಾ ಇದೆ, ಸಾಕಷ್ಟು ತಾಲೀಮನ್ನು ಮಾಡ್ತಾ ಇದೆ, ಸಾಕಷ್ಟು ಕಸರತ್ತುಗಳನ್ನು ಬಾನಂಗಳದಲ್ಲಿ ಪ್ರದರ್ಶಿಸ್ತಾ ಇದೆ. ಇವೆಲ್ಲವುಗಳು ಕೂಡ ಯಲಹಂಕದಲ್ಲಿ ನಡೆದಿರುವಂತಹ 15ನೇ ಆವೃತ್ತಿಯ ಏರ್ ಶೋನ ಸ್ಪೆಷಾಲಿಟಿಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.